ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಹಿರಿಯರಾಗಿರುವಂಥ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ನಾಯಕರಿದ್ದಾರೆ, ಡಾಕ್ಟರ್ ನರೇಂದ್ರ ಅವರಿದ್ದಾರೆ, ಜಗದೀಶ್ ಹಿರೇಮನೆ ಅವರಿದ್ದಾರೆ ಹಾಗೂ ಸನ್ಮಾನ್ಯ ವಸಂತ್ ಅವರು. ಆತ್ಮೀಯರೇ, ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿನಿತ್ಯ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ, ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ, ರಾಜ್ಯ ಉದ್ದಾಗಲದಲ್ಲಿ ರೈತರ ಆತ್ಮಹತ್ಯೆ, ನಾಗರಿಕರ ಆತ್ಮಹತ್ಯೆ, ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ. ಈ ರೀತಿ ಕೆಟ್ಟ ಆಡಳಿತವನ್ನು ಕೊಡ್ತಿರೋಂಥ ಭ್ರಷ್ಟ ಕಾಂಗ್ರೆಸ್ ಪದೇ ಪದೇ ಸಂವಿಧಾನ ರಕ್ಷಕರು, ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಭ್ರಷ್ಟಾಚಾರದ ವಿರೋಧ ಮಾಡುವಂಥವರು, ಬಯಲಿಗೆಳೆಯವರು ಅಂತ ಈ ಕಪಟ ನಾಟಕ ಮಾಡ್ತಿರುವಂಥ ಕಪಟಿಗಳು ಕಾಂಗ್ರೆಸ್ನವರು. ಇವರು ಆಡ್ತಿದ್ದೆಲ್ಲ ನಾಟಕ. ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು, ಭ್ರಷ್ಟಾಚಾರಿಗಳು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಬಯಲಾಗಿದೆ. ಎಕ್ಸ್ಪೋಸ್ ಆಗಿದ್ದಾರೆ. ಎಲ್ಲ ಕ್ಷಣದಲ್ಲೂ ನೋಡಿ ಅವರಲ್ಲಿ ಏನೂ ಸ್ಪಷ್ಟತೆ ಇಲ್ಲ. ಏನೊಂದು ಮಹರ್ಷಿ ವಾಲ್ಮೀಕಿಯಿಂದ ಪ್ರಾರಂಭ ಆದರೆ ಇತ್ತೀಚೆಗೆ ನಡೆದಿರುವಂಥದ್ದು ಬೇರೆ ಎಲ್ಲವೂ ಇದಾವೆ. ಅಲ್ಲಿನ ಒಂದು 100% ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ. 100% ಕರಪ್ಷನ್. ಸೊ ಆಫ್ಟರ್ ಡೂಯಿಂಗ್ 100% ಕರಪ್ಷನ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಬ್ರು ಹೇಳಿಕೆ ಕೊಡ್ತಾರೆ, ಏನು ಮಾಡಿಲ್ಲ ಅಂತ. ಮುಖ್ಯಮಂತ್ರಿ ಹೇಳ್ತಾರೆ, ಇನ್ನೊಬ್ರು ಅದು ಕಾಂಟ್ರಡಿಕ್ಟ್ ಆಗಿ ಅಲ್ಲೇ ಹೇಳ್ತಾರೆ. ಸೊ ಇವನ್ನೆಲ್ಲ ಮಾಡಿ ತಪ್ಪಾಗಿರೋದು ಒಪ್ಕೊಂಡಿರುವಂಥದ್ದಿದೆ ಒಂದು. ಎರಡನೇದು, ಈ ಮೂಢ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಅನ್ಕೊಂಡೇ ಬಂದರು. ಒಂದೊಂದೇ ಎಲ್ಲ ಬಹಳ ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು, ಯಾವ ರೀತಿ ಭೂಮಿಯನ್ನ ಕಬಳಿಸಿರುವಂಥದ್ದು, ಸರ್ಕಾರಿ ಜಮೀನು, ದಲಿತರ ಜಮೀನನ್ನ ಬಹಳ ಸ್ಪಷ್ಟವಾಗಿ ಬಯಲಾಗಿರುವಂಥದ್ದಿದೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಹಂತದಲ್ಲೂ ಚರ್ಚೆ ಆಗಿ ಇಲ್ಲ ಅಂತ ನೆನ್ಕೊಂಡು ಬಂತು. ನೀವೇನಾರು ಹೇಳಿ, ಇಲ್ಲ ನಾವು ಮಾಡಿಲ್ಲ. ಸೊ ಹಂತವಾಗಿ ಎಳೆಗೆ ಸಂಪೂರ್ಣವಾಗಿ ಬಯಲು ಎಳೆಯುವಂಥದ್ದು ಇವತ್ತೆಲ್ಲ ಹಂತದಲ್ಲೂ ಆಗಿದೆ. ನ್ಯಾಯಾಲಯದಲ್ಲಂತೂ ಸವಿಸ್ತಾರವಾಗಿ ವಾದ ವಿವಾದಗಳು ನಡೆದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ರೀತಿಯಲ್ಲಿ ಸಂಪೂರ್ಣ ಮೂಡದ ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಎಲ್ಲವೂ ಬಯಲಾಗಿರುವಂಥದ್ದಿದೆ. ಒಟ್ಟು ಮೂಡಾದ ಅವ್ಯವಹಾರಗಳು ಬಯಲಾಗಿರುವಂಥದ್ದಿದೆ. ಇವೆಲ್ಲ ಬಯಲಾಗಿ ಏನೆಲ್ಲ ಕ್ರಮವನ್ನು ಜರುಗಿಸಬೇಕು, ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ವಹಿಸಿದಂಥ ಕ್ರಮವನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿದ್ರು. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಚರ್ಚೆಗಳಾಗಿ ತೀರ್ಪನ್ನು ಕೊಟ್ಟಿದ್ದಾರೆ, ತಮಗೆಲ್ಲ ಗೊತ್ತಿರೋದು. ಈ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೊಂದು ಲೋಪಗಳಿದ್ದಾವೆ, ಇನ್ನೊಂದು ಇದಿದೆ ಅದಿದೆ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಹೇಳಿಲ್ಲ ಅಂತ ಅವರು ಕಾನೂನು ಸಲಹೆಗಾರರು ಹೇಳ್ತಾರೆ. ಕಾನೂನು ಸಲಹೆಗಾರರು ಅವ್ರದ್ದು ಯಾವ್ದಾದ್ರು ಹೊಸ ಕಾನೂನು ಏನಾದ್ರು ಇರ್ಬೋದೇನಪ್ಪ. ಬಹಳ ಸ್ಪಷ್ಟವಾಗಿ ತೀರ್ಪಲ್ಲಿ ಹೇಳಿದ್ದಾರೆ ಅವ್ರು ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ,
ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಲಾಭಕ್ಕಾಗಿ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದ್ರು. ಅವ್ರ ರೋಲ್ ಏನು ಅಂತ ಕೇಳ್ತಿದ್ರು. ರೋಲ್ ಏನು ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲೇ ಬಂದಿದೆಯಲ್ವ ವಸಂತ್ರ? ಇನ್ನೇನು ಬಹಳ ಪ್ರೈಮಾ ಫೇಶಿಯಾ ಇದೆ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಆಫ್ ಮೈಂಡ್ ಆಗಿದೆ. ಅಧಿಕಾರ ರೂಲ್ಸ್ ನ ತಿರ್ಚಿದ್ದಾರೆ. ಅವ್ರಿಗೆ ಬೇಕಾಗಿರೋರ್ಗೂ 50-50 ಅನುಪಾತ ಇಟ್ಕೊಂಡಿದ್ದಾರೆ. ಮತ್ತೆ ವಿಡ್ರಾ ಮಾಡ್ಕೊಂಡಿದ್ದಾರೆ. ಕಾನೂನು ಎಲ್ಲೆಲ್ಲಿ ಯಾವಾಗ ಹೇಗೆ ಬೇಕೋ ತಿರ್ಚಿರುವಂಥದ್ದು ಅವ್ರ ಅನುಕೂಲಕ್ಕೆ 1935ರಿಂದ ಪ್ರಾರಂಭ ಆಗಿ ಯಾರಿಂದ ಏರಿಗೆ ಜಾವರಿಂದ ಹೇಗೆಲ್ಲ ಅವರವ್ರ ಕೈ ಬದಲಾಗಿರೋದು, ಸ್ವಾಧೀನ ಆಗಿರೋದು 35ರಿಂದ 95ರಿಂದ 2021ರವರೆಗೂ ಇನ್ ಆಲ್ ಫೇಸಸ್ ಅವರವ್ರು ಯಾವ ಅಧಿಕಾರ ಸ್ಥಾನದಲ್ಲಿದ್ದಾಗ ಏನೆಲ್ಲ ಬಳಕೆ ಮಾಡಿದ್ದಾರೆ. ಇಂಡೈರೆಕ್ಟ್ ಇನ್ಫ್ಲೂಯೆನ್ಸ್ ಅನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇನ್ನೊಬ್ಬರ ಮೇಲೂ ಪ್ರಭಾವ ಬೀರಿದ್ರು. ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರುತ್ತೆ. ಎಲ್ಲಾ ತಿರ್ಚಿ ಮುರ್ಚಿ ಎಲ್ಲ ಡಿಸ್ಕಷನ್ ಇಷ್ಟೆಲ್ಲ ಬಯಲಾಗಿ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ರು. ಇನ್ನ ಮೀನಾಮೇಷ ಗವರ್ನರ್ ಆಫೀಸ್ ಮೇಲೆ ಅಲ್ಲ ಸಲ್ಲದ ಆಪಾದನೆ. ಗವರ್ನರ್ ಆಫೀಸ್ ಕೈಗೊಂಬೆ, ಇನ್ನೊಂದು ಮತ್ತೊಂದು ದುರ್ಬಳಕೆ. ಇಲ್ಲಿ ನ್ಯಾಯಯುತವಾಗಿ ಲೆಕ್ಕ ಕೇಳಿದ್ರೆ, ಅಕೌಂಟಬಿಲಿಟಿ ಕೇಳಿದ್ರೆ, ಲೆಕ್ಕ ಕೇಳಿದ್ರೆ ನಾವು ಲೆಕ್ಕ ಕೊಡಲ್ಲ, ನಾವು ಬಂಡ್ರು. ಯಾವ ತರ, ಯಾವ ರೀತಿ ಸಮರ್ಥನೆ ನಿಮ್ದು? ಒಂದು ನ್ಯಾಯಬದ್ಧವಾಗಿ ಒಂದು ಕಾನೂನು ಭಾಷೆಯಲ್ಲಿ ಇಲ್ವೇ ಇಲ್ಲ. ಬಂಡವಾದ ಮಾಡ್ತಾ ಇದ್ದೀರಾ. ಅಲ್ಲ ಸಲ್ಲದ ಆಪಾದನೆಯನ್ನ ನೀವು ಗವರ್ನರ್ ಅವ್ರ ಮೇಲೆ ಮಾಡ್ತಾ ಇದ್ದೀರಾ. ಇವತ್ತು ನೀವು ಇಡೀ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಹೆಚ್ಚು ಕಡಿಮೆ ನಮ್ಮ ಸರ್ಕಾರ ವ್ಯವಸ್ಥೆಯನ್ನ ಕಾಂಗ್ರೆಸ್ ಮಯ ಮಾಡಿದ್ದೀರಾ. ಕಾಂಗ್ರೆಸ್ಸಿನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಸರ್ಕಾರವನ್ನೇ, ಸರ್ಕಾರ ಅಧಿಕಾರಿಗಳನ್ನೇ. ಯಾವ ರೀತಿ ಇದೆ ನಿಮ್ದು ವ್ಯವಸ್ಥೆ? ಇವತ್ತು ಗವರ್ನರ್ ಆಫೀಸ್ಗೆ ಏನೇ ಕ್ಲಾರಿಫಿಕೇಶನ್ ಕೇಳಿದ್ರು, ಏನೇ ಉತ್ತರ ಬಯಸಿದ್ರೆ, ನೀವು ನೇಮಕ ಮಾಡಿರುವಂತ ಮುಖ್ಯ ಕಾರ್ಯದರ್ಶಿ ಮೇಲೆ ನಿಮ್ಗೆ ಅನುಮಾನ, ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ಡಿಜಿಪಿಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಅದನ್ನ ಯಾರು ಗವರ್ನರ್ಗೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡೋದು. ಗವರ್ಮೆಂಟ್ಗಿಂದ ಏನೇ ಉತ್ತರ ಕೊಡಬೇಕು ಅಂದ್ರೆ ಇಟ್ ಈಸ್ ರೂಟೆಡ್ ಥ್ರೂ ಚೀಫ್ ಸೆಕ್ರೆಟರಿನೇ ಉತ್ತರ ಕೊಡಂಗಿಲ್ಲ. ನಾನು ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಇಂದ ಹೋಗ್ಬೇಕು. ಇಷ್ಟು ಭಯನ ಈ ಪ್ರಜಾಪ್ರಭುತ್ವದಲ್ಲಿ? ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಎಲ್ಲ ಮಾಹಿತಿ ಕೊಡಬೇಕು ಅಂತ ಇರಬೇಕಾದ್ರೆ, ಈ ಸರ್ಕಾರದಲ್ಲಿ ಒಬ್ಬರು ರಾಜ್ಯಪಾಲರು ಸಂವಿಧಾನದ ಸ್ಥಾನವನ್ನು ಹೊಂದಿರುವಂತ ಮುಖ್ಯಸ್ಥರಿಗೆ ಮಾಹಿತಿ ಕೊಡಕ್ಕಾಗಲ್ಲ. ನಾವು ಕ್ಯಾಬಿನೆಟ್ ನಲ್ಲೆಲ್ಲ ನೋಡಿ ಮಾಡಿ ಅಳೆದು ತೂಗಿ ಕೊಡ್ತೀವಿ ಅಂತ ಇಷ್ಟು ಭಯನ, ಇಷ್ಟು ಇನ್ಸುಲೇಟ್ ಮಾಡ್ಕೊಳ್ಳೋದ? ಪ್ರಜಾಪ್ರಭುತ್ವ ಅಂದ್ರೆ ಇದು? ನಿಮ್ಮ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ? ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂದ್ರೆ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅನ್ನೋದು ಪ್ರಜಾಪ್ರಭುತ್ವ. ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್. ದಿಸ್ ಇಸ್ ದ ವೇ ಆಫ್ ಫಂಕ್ಷನಿಂಗ್ ಆಫ್ ಎನ್ ಎ ಗವರ್ಮೆಂಟ್. ಯಾರು ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ? ಮುಖ್ಯ ಕಾರ್ಯದರ್ಶಿನ, ಡಿಜಿಪಿನ ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ? ಕಮಿಷನರ್ನ ರಾಜ್ಯಪಾಲರು ಅಪಾಯಿಂಟ್ ಮಾಡಿದಾರ? ಯಾರು ಅಪಾಯಿಂಟ್ ಮಾಡಿರೋದು? ಯಾಕೆ ಭಯ? ಈ ಆತಂಕ? ಯಾಕೆ ತಡೆಗೋಡೆಗಳನ್ನು ಮಾಡ್ಕೊಂಡಿದ್ದೀರಾ? ನಿಮ್ಗಿಷ್ಟು ಅಸಹಾಯಕರಾಗಿ ಒಂದು ಒಳ್ಳೆ ಪದ್ಧತಿಗಳನ್ನ, ಒಂದು ಒಳ್ಳೆ ಆಚರಣೆಗಳನ್ನ, ಒಳ್ಳೆ ಆಡಳಿತವನ್ನು ಕೊಡುವಂತ ಎಲ್ಲಾ ಸಂಸ್ಕೃತಿಗಳನ್ನ ನಾಶ ಮಾಡುವಂತದ್ದಾಗ್ತಿದೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಇಷ್ಟು ಹಿರಿತನಕ್ಕೆ, ಅನುಭವಕ್ಕೆ ಸಂಪೂರ್ಣವಾಗಿ ಸ್ವಂತ ಅವರು ಅವರೇ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಮಸಿ ಬೆಳ್ಕೊಂಡ್ಬಿಟ್ಟು ಇವತ್ತು ನಾನು ಮಸಿ ಇಲ್ಲ ಅಂತ ಹೇಳ್ಕೊಳಕ್ ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಎರಡನೇ ವಿಚಾರ, ಸಿಬಿಐ ಕನ್ಸೆಂಟ್ ಬಗ್ಗೆ. ಸಿಬಿಐ ಕನ್ಸೆಂಟ್ ಏನು? ಕೇಂದ್ರ ಸರ್ಕಾರದ ಎನಿ ಎಂಪ್ಲಾಯ್, ಅರ್ಲಿಯರ್ ದೇರ್ ವಾಸ್ ಎ ಪ್ರೇಯರ್ ಕನ್ಸೆಂಟ್. ಮೊದಲು ಪರ್ಮಿಷನ್ ತಗೊಳ್ಬೇಕಿತ್ತು ಕೇಂದ್ರ ಸರ್ಕಾರದಿಂದ. ಏನೇ ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂದ್ರೆ ಅನುಮತಿಯನ್ನು ತಗೊಳ್ಬೇಕಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತದನಂತರ ಜಡ್ಜ್ಮೆಂಟ್ ಕೊಟ್ಟಿದೆ. ಯಾವ ಅನುಮತಿನೂ ತಗೊಳ್ಬೇಕಾಗಿಲ್ಲ. ಸಿಬಿಐ ಯಾವುದೇ ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂದ್ರೆ ಯಾವ ಅನುಮತಿನೂ ಪಡಿಬೇಕಾಗಿಲ್ಲ.
ಮುಕ್ತವಾಗಿ ಸಿಬಿಐಗೆ ಅವಕಾಶ ಇದೆ. ಹೌದಲ್ಲ? ಇದರ ಅನ್ವಯವಾಗಿ ರಾಜ್ಯದಲ್ಲೂ 2005ರಲ್ಲಿ ಏನೊಂದು ಕೇಂದ್ರ ಸರ್ಕಾರದ ನೌಕರರು ಯಾರೇ ರಾಜ್ಯ ವ್ಯಾಪ್ತಿಯಲ್ಲಿರೋರ್ಗು ತನಿಖೆ ಮಾಡಲಿಕ್ಕೆ 2005ರಲ್ಲಿ ಕೊಟ್ಟಿದ್ದಂತ ಒಂದು ಪರ್ಮಿಷನ್, ಇದನ್ನು ಹಿಂದೆ ಪಡಿತಿ ನಿಂತಿದ್ದಾರೆ. ಇಷ್ಟು ಏನೆಲ್ಲ ಇಂಥ ಗೋಲ್ಮಾಲ್ ಮಾಡಿದ್ರೆ ಹೇಳಿ? ಇಷ್ಟು ಆತಂಕ ಭಯ ಏನು? ಎಲ್ಲದೊಂದನ್ನು ಕಡಿತ, ಎಲ್ಲದಕ್ಕೂ ತಡೆಗೋಡೆ, ಎಲ್ಲವನ್ನು ನಿಷ್ಕ್ರಿಯಗೊಳಿಸೋದು ಏನಾಗ್ತಿದೆ? ಇಷ್ಟು ತಪ್ಪು ಮಾಡಿದ್ದೀರ ಅನ್ನೋದು ನೀವು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ ಕನ್ಸೆಂಟ್ ತಗೊಂಡು ಮಾಡೋದು ಒಂದು, ಕೇಂದ್ರ ಸರ್ಕಾರ ನೌಕರರುಗಳನ್ನ ರಾಜ್ಯದಲ್ಲಿರುವಂತವ್ರನ್ನ ತನಿಖೆ ಮಾಡ್ಲಿಕ್ಕೂ ಪರ್ಮಿಷನ್ ಇಲ್ಲ, ಅದಕ್ಕೂ ನಮ್ಮನ್ನು ಕೇಳಬೇಕು ಅಂತ ಕೇಳ್ತಾ ಇದಾರಲ್ಲ. ಇನ್ ಎಷ್ಟು ಮಟ್ಟಿಗಿದೆ ಇದು? ಎಷ್ಟು ಮಟ್ಟಿಗಿದೆ? ಇದನ್ನ ಹಿಯರಿಂಗ್ ಆಗ್ತಾ ಇದೆ. ಏನೊಂದು ಮಹರ್ಷಿ ವಾಲ್ಮೀಕಿ ನಿಗಮದ ಏನೊಂದು ಸ್ಕ್ಯಾಂಡಲ್ ಇದೆ, ಸ್ಕ್ಯಾಮ್ ಇದೆ, ಅದರಲ್ಲಿ ಇವರಿಗೆ ಕುತ್ತಿಗೆಗೆ ಜೀರುತ್ತೆ ಅನ್ನೋಂಥ ಭಯದಲ್ಲಿ ಅದನ್ನು ತಡಿಲಿಕ್ಕೂ ಮತ್ತು ಮೂಡಾದಲ್ಲೂ ಸಿಬಿಐ ತನಿಖೆ ಆದ್ರೆ ನನ್ಗೆ ಕಷ್ಟ ಆಗುತ್ತೆ ಅನ್ನುವಂಥ ಗಮನದಲ್ಲಿಟ್ಕೊಂಡು ಇದನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಬ್ಯಾಂಕಲ್ಲಿ ನಡೆದಂತ ಮತ್ತು ಬೇರೆ ನಿಗಮದಲ್ಲಿ ನಡೆದಂತ ಈ ತನಿಖೆಯನ್ನು ಮಾಡಲಿಕ್ಕೂ ಅಡಚಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ನಡೀತಿರುವಂಥ ತನಿಖೆಗೂ ಅಡಚಣೆ ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಸಿಬಿಐನ ತಡೆಗಟ್ಟಲಿಕ್ಕೆ ಇವ್ರಿಗೆ ಯಾವ ಅಧಿಕಾರ ಇಲ್ಲ, ಅದನ್ನು ಅಧಿಕಾರವನ್ನ ಈಗ ಪ್ರಯೋಗ ಮಾಡ್ತಿರುವಂಥದ್ದು. ಮತ್ತು ಜಮೀರ್ ಅವರು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ರು. ತಕ್ಷಣ ನಾನು ಪೊಲಿಟಿಕಲ್ ಜಡ್ಜ್ಮೆಂಟ್ ಹೇಳಿದೆ ಅಂತ ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ, ಜಡ್ಜ್ಮೆಂಟ್ನೇ ಪೊಲಿಟಿಕಲ್ ಅಂತ ಹೇಳ್ಬಿಟ್ರು. ತಕ್ಷಣ ಅವರು ಇನ್ನೆಲ್ಲ ನನ್ನ ಕುತ್ತಿಗೆ ಬಂದು ಜೀರ್ಕೊಳ್ಳುತ್ತೆ, ನನ್ನ ಸ್ಥಾನ ಎಲ್ಲಿ ಹೊಟ್ಟೋಗುತ್ತೆ ಅಂತ ಏನೋ ಅಬ್ರಾಮ್ ಅವರು ಕಂಟೆಂಪ್ಟ್ ಆಗ್ತೀನಿ ಅಂತ ಹೇಳಿದರೆ ಆಗ್ತಾರೆ. ಪಾಪ ಅವರು ಮನೆಗೆ ಹೋಗ್ತಾರೆ, ಕಂಟೆಂಪ್ಟ್ ಆಗ್ತಿದ್ರೆ ಅವರು ಮನೆಗೆ ಹೋಗ್ತಾರೆ. ಈ ರೀತಿ ಇವತ್ತಿನ ನಮ್ಮ ಜನಪ್ರತಿನಿಧಿ ಕೋರ್ಟ್ನಲ್ಲೂ ಬಹಳ ಅಚ್ಚುಕಟ್ಟ, ಲೋಕಾಯುಕ್ತ ಜನಪ್ರತಿನಿಧಿ ಕೋರ್ಟಲ್ಲಿ ಯಾರೆಲ್ಲ A1, A3, A2, A3, A4 ಎಲ್ಲ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ, ಮತ್ತೆ ಲ್ಯಾಂಡ್ ಗ್ರಾಬಿಂಗ್ ಸೆಕ್ಷನ್, ಬೇನಾಮಿ ಸೆಕ್ಷನ್, IPC ಸೆಕ್ಷನ್, ಪ್ರಿವೆನ್ಷನ್ ಆಫ್ ಕರಪ್ಷನ್, ಇಷ್ಟು ಚಾರ್ಜಸ್ ಒಬ್ಬ ಮುಖ್ಯಮಂತ್ರಿ ಮೇಲಿದೆ. ಎಲ್ಲರೂ ಕೇಳಿದ್ದೀರಾ? ಇಷ್ಟು ಆಪಾದನೆಗಳು, ಇಷ್ಟು ಸೆಕ್ಷನ್ಗಳನ್ನ FIR ಫೈಲ್ ಆಗುವಂಥದ್ದಿದೆ. ಆದರೂ ನಾನು ಏನು ಮಾಡಿಲ್ಲ. ಇನ್ನೊಂದು ಕೇಸನ್ನು ದಾಖಲು, ಲೋಕಾಯುಕ್ತ ಪೊಲೀಸರು ಕೇಸನ್ನು ದಾಖಲು ಮಾಡಲಿಕ್ಕೂ ಇನ್ನ ಹಿಂಜರಿತಾ ಇದ್ದಾರೆ. ನೀವು ಯಾರ ಅಡಿಯಲ್ಲಿದ್ದೀರಾ? ಮೊನ್ನೆ ಬಂದಂತ ಜಡ್ಜ್ಮೆಂಟ್, ನೆನ್ನೆನೂ ಕೇಸ್ ದಾಖಲು ಮಾಡಿಲ್ಲ, ಇವತ್ತು ದಾಖಲು ಮಾಡಿಲ್ಲ, ಇನ್ನ ರೌಂಡ್ ಹೊಡಿತಾನೇ ಇದ್ದಾರೆ. ಹಾಗಾಗಿ ಈಗ ಬೇರೆ ಬೇರೆ ಪೆಟಿಷನರ್ಗಳು ಇವತ್ತೆಲ್ಲ ಸಿಬಿಐಗೂ ಈ ರೀತಿ ರಾಜ್ಯ ಸರ್ಕಾರ, ಇಲ್ಲಿನ ಅಧಿಕಾರಿಗಳು, ಈ ಸರ್ಕಾರದ ಹಸ್ತಕ್ಷೇಪ ಇರೋದ್ರಿಂದ ಎಲ್ಲ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಪಾಪ ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅಂತ ಇವತ್ತು ನ್ಯಾಯಾಲಯ ಸೆಷನ್ ಕೋರ್ಟ್ ಕೊಟ್ಟಿದ್ರು, ಜನಪ್ರತಿನಿಧಿ ಕೋರ್ಟ್ ಇಂದ ಕೊಟ್ಟಿದ್ರು ಸಹ FIR ದಾಖಲೆ ಮಾಡಕ್ಕೇನೆ ಇಷ್ಟು ಮೀನಾಮೇಷ. ಎಂತ ಕಾಯ್ತಾ ಇದ್ದಾರೆ, ಏನನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ತಕ್ಷಣ ಲೋಕಾಯುಕ್ತ ಪೊಲೀಸಿನ ADGP ಅವರೇ ಏನ್ ಮಾಡ್ತಾ ಇದ್ದೀರಾ? ವಾಟ್ ಇಸ್ ಹ್ಯಾಪನಿಂಗ್? ನೀವೇನು ಅಕೌಂಟಬಲ್ ಅಲ್ವಾ? ಆರ್ ಯು ನಾಟ್ ಅಕೌಂಟಬಲ್? ಟೈಮ್ ಲೈನ್ ಕೊಟ್ಟಿದ್ದಾರೆ ನಿಮ್ಗೆ, 6 ವಾರದೊಳಗಡೆ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಕೇಸ್ ಬರೀ FIR ದಾಖಲು ಮಾಡಕ್ಕೆ ಇಷ್ಟು ಬ್ರೇಕ್ ಡ್ಯಾನ್ಸ್ ಆಗ್ತಿದೆ. ಈ ರೀತಿ ಅಧಿಕಾರಿಗಳು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಹತ್ರ? ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು? ಕೋರ್ಟ್ ಹ್ಯಾಸ್ ಗಿವನ್ ಕ್ಲಿಯರ್ ಜಡ್ಜ್ಮೆಂಟ್. ಈ ರೀತಿ ಮೀನಮೇಷ ಆಗುವಂಥದ್ದಾಗಬಾರ್ದು. ಹಾಗಾಗಿ ಅದಕ್ಕೇನೆ ಅವರು ಪಾಪ ಸ್ನೇಹಮಯ ಕೃಷ್ಣ, ಇಲ್ಲಿಂದ ನನಗೇನು ಸಿಗಲ್ಲ
ಆ ಲೋಕಾಯುಕ್ತ ಪೊಲೀಸ್ ಎಸ್ಪಿನೇ ಏನೋ ಮಿಸ್ಸಿಂಗ್ ಆಗ್ಬಿಟ್ಟಾರೆ ಅಂತ ಪಾಪನ ಹುಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಈ ರೀತಿ ಪರಿಸ್ಥಿತಿ ಒಬ್ಬ ಕಂಪ್ಲೇಂಟೆಂಟ್ಗೆ ಈ ರೀತಿ ವಿಶ್ವಾಸ ಬಂದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಇಟ್ ಇಸ್ ಮೇಕಿಂಗ್ ಮಾಕ್ರಿ ಆಫ್ ದ ಸಿಸ್ಟಮ್ ಆಗ್ತಿದೆ. ನ್ಯಾಯಾಲಯ ಇಷ್ಟು ಬಹಳ ಸ್ಪಷ್ಟವಾಗಿ, ಹೈಕೋರ್ಟ್ನಲ್ಲೂ ಬಹಳ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದ್ದಾರೆ. ಮಿಸ್ಟರ್ ಪೊನ್ನಣ್ಣ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ನೀವು ಈಗ ಜನಪ್ರತಿನಿಧಿ ಇದ್ದೀರಾ, ಇನ್ನ ವಕೀಲರಾಗಿ ಉಳಿದಿಲ್ಲ. ವಕೀಲರ ನೀವು ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲ್ ಅಡ್ವೈಸರ್ ಆಗಿರ್ಬೋದು. ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ನಲ್ಲಿ ಎಲ್ಲವೂ ಇವತ್ತು ಅದನ್ನು ಪ್ರಶ್ನೆ ಆಗುವಂಥದ್ದು, ವಾಪಸ್ ಬಿಲ್ಗಳು ಬರ್ತಿರೋಂಥವಿದೆ, ಅವನು ಪ್ರಶ್ನೆ ಆಗುವಂಥದ್ದು 40 ಜನದ್ದು ಬೇರೆ ಸಬ್ಜೆಕ್ಟ್ ಮಾತಾಡ್ತೀವಿ. ಇನ್ನೊಂದು ಇದು ಪ್ರಾರಂಭ ಆಗಿದೆ. ನೀವೇ ಹೊಸ ತೀರ್ಪುಗಳನ್ನ ಚರ್ಚೆ ವಿಮರ್ಶೆಗಳು ಮಾಡ್ತಾ ಇದ್ದೀರಾ. ಈ ರೀತಿ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿರೋ ನಿಮ್ಮ ಮುಖ್ಯಮಂತ್ರಿನ ಡಿಫೆನ್ಸ್ ಮಾಡಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಮಾಡ್ಕೊಳ್ಳಿ, ತೋರಿಸಿ ಅಲ್ಲಿ ನೀವು ಪ್ರಾಮಾಣಿಕರು ಎಷ್ಟಿದ್ದೀರಾ. ವಾಲ್ಮೀಕಿ ನಿಗಮದಲ್ಲಿ ಸಿಬಿಐನ ತಡೆ ಮಾಡೋದ್ರಲ್ಲಿ ನ್ಯಾಯಯುತವಾಗಿ ಜನಪರವಾಗಿ ತನಿಖೆ ಮಾಡಲಿಕ್ಕೆ ಅಡಚಣೆ ಮಾಡೋದು ನಿಲ್ಲಿಸಿ. ಇನ್ವೆಸ್ಟಿಗೇಷನ್ಗೆ ಎದುರ್ಕೊಂಡ್ರೆ ಹೇಗೆ ನೀವು? ಸೊ ಯು ಆರ್ ನಾಟ್ ಮೋರ್ ದೆನ್ ಎ ಸಿಸ್ಟಮ್, ಯು ಆರ್ ನಾಟ್ ಮೋರ್ ದೆನ್ ಎ ಲಾ. ಕಾನೂನಿಗಿಂತ ದೊಡ್ಡವರಲ್ಲ ನೀವು. ಕಾನೂನನ್ನ ಕಾಪಾಡಲಿಕ್ಕೆ, ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಜನ ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟವ್ರೆ. ಇದನ್ನ ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಳ್ಳೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಅವ್ರ ವರಿಷ್ಠರುಗಳು ಹೇಳಬೇಕು. ಇವತ್ತು ರಾಜ್ಯಪಾಲರ ಮೇಲೆ ನೀವು ಅಲ್ಲ ಸಲ್ಲದ ಆಪಾದನೆ ಮಾಡಿದ್ದೀರಾ. ಇವತ್ತು ನಿಮ್ಮ ಸರ್ಕಾರದ ಮೇಲೆ ಈ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ತೀರ್ಪಲ್ಲಿ ಯಾವ ರೀತಿ ಲೋಪದೋಷಗಳು, ಅಧಿಕಾರ ದುರ್ಬಳಕೆ ಆಗಿರೋದು, ಕಾನೂನನ್ನ ತಿರುಚಿರೋದು ಎಲ್ಲವೂ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲ್ಯಾಂಡ್ ಗ್ರಾಬಿಂಗ್, ಬೇನಾಮಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, IPC 420 ಎಲ್ಲ ಹಾಕಕ್ಕೆ ಇನ್ನೊಂದು ನಿಮ್ಮ ಉತ್ತರ ಇಲ್ಲ. ಆರ್ ಯು ಸೋ ಹೆಲ್ಪ್ಲೆಸ್? ಆರ್ ಯು ನಾಟ್ ಅಕೌಂಟೇಬಲ್? ನಿಮ್ಗೆ ಅಕೌಂಟಬಿಲಿಟಿ ಅನ್ನೋದಿಲ್ವಾ? ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನೋದಿಲ್ವಾ? ನ್ಯಾಯಾಲಯವನ್ನ ಗೌರವಿಸುವಂಥದ್ದು ನಿಮ್ಮಲ್ಲಿ ಸಂಸ್ಕೃತಿ ಇಲ್ವಾ? ಈ ರೀತಿ ನಿಮ್ಮ ಸರ್ಕಾರದಲ್ಲಿ 350ರ ವಿಧಿಯ ಅಡಿಯಲ್ಲಿ 90 ಸರ್ಕಾರವನ್ನು ವಜಾ ಮಾಡಿದ್ದಾರೆ. ಪ್ರತಾಪ್ರೆ 356 ವಿಧಿಯಲ್ಲಿ 90 ಗವರ್ಮೆಂಟ್ಸ್, ಇಂದಿರಾ ಗಾಂಧಿ ಅವರಿಗೆ ಇನ್ನ ಎಕ್ಸ್ಟ್ರಾ ಅವಾರ್ಡ್ ಅಂದ್ರೆ 50 ಗವರ್ಮೆಂಟ್ ಅವರು ವಿಶೇಷವಾಗಿ ವಜಾಗೊಳಿಸಿದೆ. ಸೊ ನೀವು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡೋರು, ಸಂವಿಧಾನದ ಬಗ್ಗೆ ಮಾತಾಡೋರು, ಎಲ್ಲಿದೆ ನಿಮ್ಮಿದು? FIR ದಾಖಲಾಗಲಿಕ್ಕೆ ಈ ಕೂಡಲೇ ನಿಮ್ಮ ಮುಖ್ಯಮಂತ್ರಿ ಮೇಲೆ ಕ್ರಮ ವಹಿಸ್ತೀರಾ? ಹೀಗೆ ನೋಡ್ತಾ ಇರ್ತೀರಾ? ಹೀಗೆ ಕಾಂಗ್ರೆಸ್ ಹ್ಯಾಸ್ ಬಿಕಮ್ ಅಷ್ಟು ಅಸಹಾಯಕರಾಗ್ಬಿಟ್ಟಿದಾರ? ಅಷ್ಟು ಅಸಹಾಯಕವಾದಂತ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಸಹಿಸಿಕೊಂಡು ಈ ರೀತಿ ಅಸಹಾಯಕರಾಗಿರುವಂತ ಪಕ್ಷವಾಗಿದೆ. ಹಾಗಾಗಿ ಇಷ್ಟಕ್ಕೂ ಉತ್ತರ ಕೊಡಿ ಅಂತ ಕೇಳ್ತೀನಿ.